ಕೂತ್ಕೊಳ್ಳಿ ಅರ್ಜೆಂಟೇ ಇಲ್ಲ ಕೂತ್ಕೊಳ್ಳಿ. ಸರ್ MLC ಚುನಾವಣಾ ವಿಚಾರವಾಗಿ ಚುನಾವಣೆ ಹತ್ರ ಬರ್ತಾ ಇದೆ, ಸಿದ್ಧತೆ ಯಾವ ಥರ ನಡೀತಾ ಇದೆ ಸರ್? ಅದೇ ನಾನು ನನ್ನ ಕ್ಷೇತ್ರ ಅಭ್ಯರ್ಥಿ ನಮ್ಮ ರಾಮೋಜಿ ಗೌಡರು, ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಮತದಾರರಿಗೆ ರಾಜ್ಯ ಮಾಡೋದು ಮಾಡ್ತೀವಿ, ಕೊನೆ ನನ್ನ ಕ್ಷೇತ್ರ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೆ ನಮ್ಮ ಕ್ಷೇತ್ರದ ಎಲ್ಲ ಮತದಾರರಿಗೆ ಒಂದು ಸತಿ ನಮ್ಮ ಲೀಡರ್ಸ್ಗೆಲ್ಲ ಜವಾಬ್ದಾರಿ ಫಿಕ್ಸ್ ಮಾಡೋಣ ಅಂತೇಳಿ ಇಲ್ಲಿಗೆ ಬಂದಿದ್ದೀನಿ. ಖಂಡಿತ ರಾಮೋಜಿ ಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ. BJP ದಳ ಮೈತ್ರಿ ಆಗಿದೆ, ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ವಿಶ್ವಾಸ ಸಂಪೂರ್ಣವಾಗಿದೆ. ಸರ್ ಮೈತ್ರಿ ಏನಾದರೂ ಎಫೆಕ್ಟ್ ಆಗ್ಬೋದಾ ಸರ್ ಈ ಚುನಾವಣೆ? ದೇವೇಗೌಡರು ಸ್ಪರ್ಧೆ ಮಾಡಿದ್ದಾರೆ ಮೈತ್ರಿ ಅಭ್ಯರ್ಥಿ. ಅವರು ದಳ ಇದ್ದರು, ದಳದಿಂದ BJPಗೆ ಹೋದರು. ಈಗ BJPಯವರು ದಳದವ್ರಿಗೆ ದಳ BJP ಒಂದಾಗಿದೆ. ಯಾರೇನದ್ರ ಬಗ್ಗೆ ಮಾತಾಡೋಕ್ಕೆ ಹೋಗುದಿಲ್ಲ. ನಮ್ಮ ಅಭ್ಯರ್ಥಿ ಅವ್ರಿಗಿನ್ನ ಉತ್ತಮವಾಗಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಸರ್ ಮೇಲ್ಮನೆ ಅಭ್ಯರ್ಥಿ ಆಯ್ಕೆ ಪರವಾಗಿ ಡೆಲ್ಲಿಗೆ ಹೋಗಿ ಬಂದಿದೆ ಸರ್, ಏನು ಚರ್ಚೆ ಆಯ್ಕೆ ಆಗುತ್ತೆ? ಪಟ್ಟಿ ಕೊಟ್ಟು ಬಂದಿದ್ದೀವಿ, ಅವರು ಮಿಕ್ಕಿ ತೀರ್ಮಾನ ಮಾಡ್ತಾರೆ. ನಾನು ಸಿದ್ದರಾಮಯ್ಯನವರು ಒಂದಷ್ಟು ಹೆಸರುಗಳನ್ನ ಕೊಟ್ಟು ಬಂದಿದ್ದೀವಿ. ಯಾರು ಕೊಟ್ಟಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಸರ್ ಕಳೆದ ದಿನ ಒಂದು ಆರೋಪ ಮಾಡಿದ್ದಾರೆ ಸರ್, ಯಾಗ ನಡೀತಾ ಇದೆ, ಯಾರು ಅಂತ ಏನಾದರೂ ಗೊತ್ತಾಗಿದೆ ಸರ್? ಈಗ ಬೇಡ, ಕಾಲ ಉತ್ತರ ಸರ್ ಅದರ ಎಫೆಕ್ಟ್ ಏನಾದರೂ ಆಗುತ್ತೆ ಅನ್ನೋ ಕಾರಣಕ್ಕೆ ತಾವೇನಾದರೂ ಪೂಜೆ ಗೀಜೆ ಮಾಡಿಸುವಂಥದ್ದು ಏನಾದರೂ ಮಾಡ್ತೀರಾ? ಎಲ್ಲ ನೀವೇ ಇದ್ದೀರ ನಂಗೆ ಆಶೀರ್ವಾದ ಮಾಡೋಕ್ಕೆ. ಜನ ಇದ್ದಾರೆ, ಆಶೀರ್ವಾದ ಮಾಡೋಕ್ಕೆ ನೀವೆಲ್ಲ ಇದ್ದೀರಿ. ನಾನು ನಮ್ಮದಂಥ ಶಕ್ತಿ ಇದೆ, ನಮ್ಮ ದೇವ್ರುಗಳೆಲ್ಲ ಕಾಪಾಡ್ತಾವೆ ನಮಗೆ. ನಿಮ್ಮ ಪ್ರಾರ್ಥನೆ ನಮ್ಮ ಬೆಂಬಲ. ಅಜ್ಜಯ್ಯನ ಮೇಲೆ ಸಾಕಷ್ಟು ನಂಬಿಕೆ ಇಟ್ಕೊಂಡಿರೋಂಥವ್ರು, ಆ ಕಾರಣಕ್ಕೋಸ್ಕರ ಕೇಳ್ತಿದ್ರು ಅಜ್ಜಯ್ಯನ ದರ್ಶನ ಏನಾದರೂ ಮಾಡ್ತಿದ್ದಾರೆ ಆ ಒಂದು ವಿಚಾರದಲ್ಲಿ ಆ ಶತ್ರು ಭೈರವ ಯಾಗದ ಯಾವುದೂ ಆಗಬಾರ್ದು ಅನ್ನುವಂಥ ಕಾರಣ. ಓಕೆ, ಥ್ಯಾಂಕ್ ಯು. ಬಂಧನ ಆಗಿದೆ ಸರ್, SIT ತನಿಖೆ ಮಾಡ್ತಾ ಇದೆ. ನಾನು ಬೆಳಗ್ಗೆ ಪೇಪರ್ ಓದಿದೆ, ನೋಡಿದೆ. SIT ಇದೆ, SIT ನೋಡ್ಕೋತಾರೆ. ನಾನು ಯಾಕೆ ಅದಕ್ಕೆ ತಲೆ ಕೆಡಿಸ್ಬೇಕು? ಸರಿ, ಈಶ್ವರಪ್ಪ ಅವ್ರು ಹೇಳ್ತಾರೆ ಗುತ್ತಿಗೆದಾರ ಆತ್ಮಹತ್ಯೆ ವಿಚಾರದಲ್ಲಿ ನಾನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದೆ, ಈಗಲೂ ನಾಗೇಶ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ ಸರ್. ನೋಡೋಣ, ಮುಖ್ಯಮಂತ್ರಿಗಳು ನಾವೆಲ್ಲ ಅದನ್ನು ವಾಸ್ತವಾಂಶ ಏನಂತ ಪರಿಶೀಲನೆ ಮಾಡ್ತಾ ಇದ್ದೀವಿ. ಪರಿಶೀಲನೆ ಆಗಲಿ, ನಾವು ಯಾರನ್ನೂ ರಕ್ಷಣೆ ಮಾಡೋಂಥ ಸಂದರ್ಭ ಬರೋದಿಲ್ಲ. ಫಸ್ಟು ನೋಡೋಣ. ಅಶೋಕ್ ಅವರು 6ನೇ ತಾರೀಕು ಒಳಗಡೆ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಈಗಿಂದನೇ ಮಾಡಲಿ, ಯಾಕೆ 6ನೇ ತಾರೀಕು ಗಂಟೆ ಯಾಕೆ ಟೈಮು? ಈ ಕೆಳಗೆಯಿಂದನೇ ಮಾಡಲಿ. 6ನೇ ತಾರೀಕು ಗಂಟೆ ಯಾಕೆ ಮುಹೂರ್ತ ಇದೆಯಾ? ಈಗಿಂದನೇ ಮಾಡಲಿ. ಪೊಲೀಸ್ ಸ್ಟೇಷನ್ಗೆ ಏನು ಬಾಯಿ ಬಿಡಬೇಕೋ, ಯಾವುದಕ್ಕೆ ಬಾಯಿ ಬಿಡಬೇಕೋ ಬಾಯಿ ಬಿಡ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಭದ್ರತೆ ಕೊಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ ಅಂತ ಹೇಳಿದ್ದಾರೆ. ಅವ್ರ ಕಾಲದಲ್ಲೆಲ್ಲ BJP ಬಟ್ಟೆ ಹಾಕ್ಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗಳಿಗೆ, SP ಇನ್ಸ್ಪೆಕ್ಟರ್ಗಳಿಗೆಲ್ಲ BJP ಬಟ್ಟೆ ಹಾಕ್ಸ್ಬಿಟ್ಟು ಅದು ಯಾವುದೋ ಹಬ್ಬದ ದಿನ ಎರಡು ಕಡೆ ಬಿಜಾಪುರ ಮತ್ತು ಉಡುಪಿಲಿ ಏನು ಮರ್ತ್ಬಿಟ್ಟಿದೆ ಅಶೋಕ್. ಸರ್ ಈಗ ಲೋಕಸಭಾ ಚುನಾವಣೆ ಮುಗಿದಿದೆ, ನಡೀರಿ ಮಾತಾಡೋ, ನಡೀರಿ ಆಯಿತು ಸಾಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.